ಬಂದಿರುವಂತಹ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆದ್ರೆ ಇನ್ನೂ 2-3 ದಿನಗಳ ಕಾಲ ಬೆಂಗಳೂರಲ್ಲಿ ಭಾರಿ ಮಳೆಯಾಗುತ್ತಂತೆ. ಇವತ್ತು ಮತ್ತೆ ನಾಳೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಹವಾಮಾನ ಇಲಾಖೆಯಿಂದ ಇವತ್ತು ಮುನ್ಸೂಚನೆ ಸಿಕ್ಕಿದೆ. ಕಳೆದ 3 ದಿನಗಳಿಂದ ರಾತ್ರಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಈಗ ಎಫೆಕ್ಟ್ ಆಗಿದೆ. ಮಹದೇವಪುರ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಪ್ರವಾಹದ ಅಲರ್ಟ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್, ವಿಲ್ಲಾಗಳಿಗೆ ಈಗ ಮಳೆ ನೀರು ನುಗ್ಗಿದೆ. ಈಗ ನುಗ್ಗಿರುವಂತಹ ನೀರೇ ಕ್ಲಿಯರ್ ಆಗಿಲ್ಲ. ಇನ್ನೂ 3 ದಿನ ಇದೇ ರೀತಿ ಮಳೆ ಬಂದ್ರೆ ಊಹಿಸ್ಕೊಳ್ಳಿ ಪರಿಸ್ಥಿತಿ ಏನಾಗಬಹುದು ಅಂತ. ಈಗಿರೋ ನೀರನ್ನೇ ಖಾಲಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಪಾಲಿಕೆಯವರು, ಸರ್ಕಾರದವರು, ಜನಪ್ರತಿನಿಧಿಗಳು. ಇನ್ನೂ 3 ದಿನ ಮಳೆ ಬಂದ್ರೆ, ಇದೇ ರೀತಿ ಪ್ರವಾಹ ಆದ್ರೆ ಜನರ ಪರಿಸ್ಥಿತಿ ಏನಾಗ್ಬೇಕು ಸ್ವಾಮಿ? ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರೋ ಬಲಿ ಆಗ್ತಾರೆ ಅಂತಾರಲ್ಲ, ಈಗ ಆಗ್ತಾ ಇರೋಂಥದ್ದು ಅದೇ. ದುಡ್ಡು ತಗೊಂಡು ಪರ್ಮಿಷನ್ ಕೊಟ್ಟು ರಾಜಕಾಲುವೆ ಮೇಲೆ, ಕೆರೆಗಳ ಮೇಲೆ ಮನೆ ಕಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಇವತ್ತಿಗೆ ಬೆಂಗಳೂರಿಗೆ ಈ ಒಂದು ಪರಿಸ್ಥಿತಿಯನ್ನ ತಲುಪಿದೆ. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ಅಲರ್ಟ್ ಲೆಕ್ಕಾಚಾರವನ್ನ ನೋಡ್ತಾ ಇದೀವಿ. ಇಲ್ಲಿ ತನಕ 700ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗಿದೆ ಬೆಂಗಳೂರಿನಲ್ಲಿ. 204ಕ್ಕಿಂತ ಹೆಚ್ಚು ಮಿಲಿಮೀಟರ್ ಮಳೆ ಆಗೋದಾದ್ರೆ ಅದಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾರೆ. ಆರೆಂಜ್ ಅಲರ್ಟ್ ಅಂತಂದ್ರೆ 115ರಿಂದ 204 ಮಿಲಿಮೀಟರ್ ಆಗುತ್ತೆ ಅಂತ. ಸದ್ಯ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಇದೆ, ಅಂದ್ರೆ 44ರಿಂದ 115 ಮಿಲಿಮೀಟರ್ ಮಳೆ ಆಗ್ಬೇಕು ಅಂತ. ಎಷ್ಟೆಷ್ಟು ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ ಅಂದಾಗ ಹವಾಮಾನ ಇಲಾಖೆ ಒಂದು ಮುನ್ನೆಚ್ಚರಿಕೆ ಕೊಡುತ್ತಲ್ಲ, ಆಗ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ರೀತಿಯಲ್ಲಿ ಅವರು ಅಲರ್ಟ್ ಕೊಡ್ತಾರೆ. ರೆಡ್ ಅಲರ್ಟ್ ಅಂತಂದ್ರೆ ಎಷ್ಟು ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ? 204 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆದ್ರೆ, ಮಳೆ ಆಗೋ ಸಂಭವ ಇದ್ರೆ ಅಂತ ಸಂದರ್ಭದಲ್ಲಿ ರೆಡ್ ಅಲರ್ಟ್ ಅನ್ನ ಕೊಡುತ್ತೆ ಹವಾಮಾನ ಇಲಾಖೆ. ಇನ್ನು 115ರಿಂದ 204 ಮಿಲಿಮೀಟರ್ ಮಳೆಯಾಗೋ ಸಾಧ್ಯತೆ ಇದ್ರೆ ಆರೆಂಜ್ ಅಲರ್ಟ್ ಅನ್ನ ಕೊಡ್ಲಾಗತ್ತೆ. ಈ ರೀತಿಯಾಗಿ ಒಂದು ಅಲರ್ಟ್ ಕೊಟ್ಟಿರುವಂತದ್ದು. ಸದ್ಯ ಬೆಂಗಳೂರಿಗಿರುವಂತದ್ದು ಯೆಲ್ಲೋ ಅಲರ್ಟ್, ಅಂದ್ರೆ 64ರಿಂದ 115 ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ ಅಂತ. ರೈನ್ಬೋ ಡ್ರೈವ್ ಬಳಿ ಬೆಂಗಳೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಪರಿಶೀಲನೆ ಮಾಡಿದ್ರು. ಸ್ಥಳೀಯರ ಜೊತೆಗೆ ಮಾತುಕತೆ ನಡೆಸಿದ್ರು. ಕಾಲುವೆ ಒತ್ತುವರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ನೀರು ಸರಾಗವಾಗಿ ಹರಿದು ಹೋಗಲು ಕ್ರಮಕ್ಕೆ ಈಗ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಸಾಕಷ್ಟು ಒಂದು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಾವು ಏನು ತೋರಿಸ್ತಾ ಇದೀವಿ, ಬೋಟ್ ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಹಾಸನದ ಟೀಮ್, ಅಂದ್ರೆ ಕರ್ನಾಟಕ ಫೈರ್ ಸೇಫ್ಟಿ ಏನಿದ್ದಾರೆ ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. 3 ಜನ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥದ್ದು. ಇವರು 3 ಜನ ಸಹ ಇಲ್ಲಿರ್ತಕ್ಕಂಥ ಏನು ರೈನ್ಬೋ ರೆಸಿಡೆನ್ಷಿಯಲ್ ವೆಲ್ಫೇರ್ ಏನಿದೆ ಇಲ್ಲಿದೀವಿ. ಅಂದ್ರೆ ಇಲ್ಲಿ ಸಾಕಷ್ಟು ಜನ, ಒಬ್ರು ಏನೊಂದು ಪ್ರೆಗ್ನೆನ್ಸಿ ವುಮೆನ್ಸ್ ಇರ್ಬೋದಾಗಿರ್ಬೋದು, ಜೊತೆಗೆ ವಯಸ್ಸಾಗಿರೋರು ಆಗಿರ್ಬೋದು, ಎಲ್ಲರನ್ನೂ ಕೂಡ ಬೇಕಾಗಿರೋರು ಒಂದು ಮೊಬೈಲ್ ನಂಬರ್ ಮುಖಾಂತರ ಕಾಲ್ ಮಾಡಿದ್ರೆ ತಕ್ಷಣ ಈ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಅವ್ರ ಮನೆ ಬಳಿ ರೀಚ್ ಆಗ್ತಾರೆ. ಸಾಕಷ್ಟು ನೀವೇನು ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಆಗಿ ಸುಮಾರು 7ರಿಂದ 8 ಅಡಿ ನೀರು ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬೆಳಗಿನ ಜಾವ ಸುಮಾರು 5 ಗಂಟೆಯಿಂದ ಪ್ರಾರಂಭವಾದಂತಹ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ರಾತ್ರಿ 8 ಗಂಟೆವರೆಗೂ ಕೂಡ ಇರ್ತಕ್ಕಂಥದ್ದು. ಇನ್ನ ಅಂದ್ರೆ ಇಲ್ಲೇನು 4 ಕ್ರಾಸ್ ಇದೆ, ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಫೋರ್ತ್ ಕ್ರಾಸ್, ಇದೆಲ್ಲವೂ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೆಳಗಿನ ಜಾವ ಸುಮಾರು 8 ಗಂಟೆಗೆ ಶುರುವಾದಂತಹ ಕಾರ್ಯಾಚರಣೆ. ಇನ್ನೂ ಕೂಡ ನೀರನ್ನ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿಬ್ಬಂದಿಗಳು. ಜೊತೆಗೆ ಈ ಎಲ್ಲಾ ವಿಜುವಲ್ಸ್ ಅಲ್ಲಿ ಏನ್ ನೋಡ್ತಾರೆ, ಈಗ ತಾನೇ ಶ್ರೀನಿವಾಸ್ ಡಿಸಿ ಅವರು ಬಂದೋಗಿದ್ರು. ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಇಲ್ಲಿ ಲೇಔಟ್ಗಳ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಂದು ರಸ್ತೆಯನ್ನ ಮಾಡ್ಕೊಟ್ರೆ ಅಥವಾ ಏನಾದ್ರೂ ಜಾಗವನ್ನ ಮಾಡ್ಕೊಟ್ರೆ ಖಂಡಿತವಾಗ್ಲೂ ನಾವು ನೀರನ್ನ ಹೊರ ಹೋಗೋಕೆ ಯಾವ್ದಾದ್ರು ಒಂದು ಶಾಶ್ವತವಾಗಿ ಒಂದು ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಕೂಡ ಅವರು ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸದ್ಯಕ್ಕೆ ಇನ್ನ ಕೆಲವೇ ದಿನಗಳಲ್ಲಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಲು ಡಿಸಿ ಏನು ಖಡಕ್ ಆಗಿ ಒಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದು. ಮತ್ತೆ ಈ ಲೇಔಟ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಒಂದು ಮನವರಿಕೆ ಮಾಡ್ಕೊಂಡಿರೋದೆ, ಎಲ್ಲಾದ್ರೂ ಒಂದು ನೀವೇ ಜಾಗವನ್ನ ಮಾಡ್ಕೊಡಿ, ಅದಕ್ಕೆ ನಾವು ನೀರು ಸುಗಮವಾಗಿ ಈಚೆ ಕಡೆ ಅಂದ್ರೆ ಆಚೆ ಕಡೆಗೆ ಹೋಗಲು ನಾವು ಒಂದು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಡ್ತೀವಿ ಅಂತ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.